ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಸನ ಜಿಲ್ಲೆಯ ಹಲವೆಡೆ ವರುಣರಾಯ ಅಬ್ಬರಿಸಿದ್ದಾನೆ. ಭಾರಿ ಮಳೆಯಿಂದಾಗಿ ಬಸ್ ನಿಲ್ದಾಣಕ್ಕೆ ನುಗ್ಗಿದೆ ನೀರು. ಮಳೆಯಿಂದಾಗಿ ಅರಸೀಕೆರೆ ಬಸ್ ನಿಲ್ದಾಣ ಜಲಾವೃತ ಆಗಿಬಿಟ್ಟಿದೆ. ಮೊಣಕಾಲುದ್ದದಷ್ಟು ಪ್ರಯಾಣಿಕರು ನಿಲ್ದಾಣಕ್ಕೆ ಬರೋಕೆ ಹರಸಾಹಸ ಪಟ್ಟರು. ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಹಾಸನ ಭಾಗದಲ್ಲಿ ಭಾರಿ ಮಳೆ ಆಗ್ತಾನೇ ಇದೆ. ನೋಡ್ತಾ ಇದ್ದೀವಿ, ಅರಸೀಕೆರೆ ಬಸ್ ಸ್ಟಾಪ್ ಇದು. ಯಾವುದೋ ಕೆರೆ ಅಂತ ಅನ್ಕೊಂಡ್ಬಿಟ್ಟೆ ನಾನು. ಎಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗಿದೆ ಅಂತ ಹೇಳಿದ್ರೆ, ಚರಂಡಿ ನೀರು ಸಮೇತವಾಗಿ ಬಸ್ ಸ್ಟಾಪ್ ಒಳಗಡೆ ನುಗ್ಗುತ್ತೆ. ಮೊದಲೆಲ್ಲ ಜಾಗ ಗುರುತು ಮಾಡೋದಾಗಿರ್ಬೋದು, ಬಸ್ ಸ್ಟಾಪ್ಗಳನ್ನ ಮಾಡೋದಾಗಿರ್ಬೋದು, ಮೊದಲು ಮಾಡಿರುವಂಥ ಎಡವಟ್ಟಿನಿಂದಾಗಿ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ. ಇನ್ನು ಪ್ರಯಾಣಿಕರು ಬಹಳ ಡ್ರೈವರ್ಗಳು, ಕಂಡಕ್ಟರ್ಗಳು ಮುಂಚೆ ಹತ್ಕೊಂಡು ಬಂದುಬಿಟ್ಟಿರ್ತಾರೆ. ಆದರೆ ಪ್ರಯಾಣಿಕರು ಹತ್ತುವಾಗ ಭಾಳ ಕಷ್ಟಪಡ್ತಾ ಇದ್ದರು. ಎಲ್ಲ ಬಟ್ಟೆಗಳು ನೆಂದು ಹೋಗ್ತಾ ಇತ್ತು. ಪ್ಯಾಂಟ್ ಅಂದರೂ ಕಂಪ್ಲೀಟಾಗಿ ಹತ್ಕೊಂಡು ಬರ್ತಾಯಿದ್ರು. ಹಾಸನದಿಂದ ಅಂದರೆ ಅರಸೀಕೆರೆಯಿಂದ ಬೇರೆ ಬೇರೆ ಕಡೆ ಬೇರೆ ಬೇರೆ ಜಿಲ್ಲೆಗಳಿಗೂ ಹೋಗುವಂತಹ ಪ್ರಯಾಣಿಕರು ಕೂಡ ಪರದಾಡಿದರು. ಮಳೆ ನೀರು ಅಷ್ಟೇ ಇದ್ದಿದ್ರೆ ಪರವಾಗಿರಲಿಲ್ಲ. ಮಳೆ ನೀರು ಜೊತೆಗೆ ಚರಂಡಿ ನೀರು ಕೂಡ ಮಿಕ್ಸ್ ಆಗಿಬಿಟ್ಟಿದೆ. ಗಬ್ಬು ವಾಸನೆ ಕೂಡ ಬರ್ತಾಯಿತ್ತು. ಸೊಳ್ಳೆಗಳ ಕಾಟ ಕೂಡ ಜಾಸ್ತಿ ಆಗ್ತಾಯಿತ್ತು. ಮತ್ತು ಎಲ್ಲಿ ಹಾವು ಚೇಳುಗಳು ಬಂದು ಬಸ್ಸನ್ನು ಸೇರ್ಕೊಂಡ್ಬಿಡ್ತಾವೋ ಅನ್ನುವಂಥ ಭಯದಲ್ಲೂ ಕೂಡ ಅಲ್ಲಿ ಚಾಲಕರು ಮತ್ತು ನಿರ್ವಾಹಕರು ಇದ್ದರು. ಇನ್ನು ಭಾರೀ ಮಳೆಗೆ ಜಲಾವೃತವಾಗಿದೆ ಸರ್ಕಾರಿ ಆಸ್ಪತ್ರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳು ಪರದಾಡಿದ್ದಾರೆ. ಅರಸೀಕೆರೆ ಜೆಸಿ ತಾಲೂಕು ಆಸ್ಪತ್ರೆಯಲ್ಲಿ ನಡೆದಿರುವಂಥ ಘಟನೆ ಇದು. ನೀರಿನೊಳಗೆ ನಡೆದಾಡಿಕೊಂಡು ರೋಗಿಗಳು ಪರದಾಡಿಬಿಟ್ರು. ಆಸ್ಪತ್ರೆಯ ಅವ್ಯವಸ್ಥೆ ಕಂಡು ಸಾರ್ವಜನಿಕರು ಹಿಡಿಶಾಪ ಹಾಕ್ತಾ ಇದ್ರು. ಏನಿದು, ಮಳೆ ಬಂದರೆ ಇಂಥ ಗತಿ ಬರುತ್ತಲ್ಲ ಆಸ್ಪತ್ರೆಗೆ ಅಂತೇಳಿ. ಸರ್ಕಾರಿ ಆಸ್ಪತ್ರೆಗಳಂದರೆ ಜನ ಮೂಗು ಮುರಿತಾರೆ, ಅಂಥದ್ರಲ್ಲಿ ಮಳೆ ನೀರು ಬೇರೆ ಕಾಟ. ನೋಡಿ, ಒಳಗಡೆ ಇದು ಆಸ್ಪತ್ರೆ ಒಳಗಡೆ ಸ್ವಿಮ್ಮಿಂಗ್ ಮಾಡ್ಬೋದಪ್ಪ. ಸ್ವಲ್ಪ ನೋಡಿ, ಆರಾಮಾಗಿ ಈಜಾಡ್ಬೋದಲ್ಲಿ. ದೋಣಿ ಬೋಟ್ಗಳು ತೊಗೊಂಡು ಹೋಗ್ಬೋದಲ್ಲಿ. ತಗ್ಗು ಪ್ರದೇಶಗಳು ನೋಡಿ, ಅದು ನೀರು ಹೆಂಗೆ ಹೋಗ್ತಾ ಇದೆ ಅಂತೇಳಿ. ಹೋಗಿ ಒಂದು ಕಡೆಯಲ್ಲಿ ಜಮಾವಣೆ ಆಗ್ತಾ ಇದೆ. ರೋಗಿಗಳು ಅದೇ ನೀರಲ್ಲಿ ಬಂದು ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರು. ಅರಸೀಕೆರೆಯ ಜೆಸಿ ತಾಲೂಕು ಆಸ್ಪತ್ರೆಯಲ್ಲಿ ಈ ರೀತಿಯಾದಂಥ ಅವ್ಯವಸ್ಥೆಗಳ ಆಗರ ಕಂಡುಬಂತು. ವೈದ್ಯರು ಅವರಿಗೆ ರೂಢಿ ಆಗಿಬಿಟ್ಟಿರುತ್ತೆ, ಅಲ್ಲಿನ ಸಿಬ್ಬಂದಿಗಳಿಗೆ ರೂಢಿ ಆಗಿರುತ್ತಿದ್ದು ಮಳೆ ಬಂದಾಗ ಏನು ಗತಿ ಅಂತೇಳಿ. ಆದರೆ ಪಾಪ ಸಾರ್ವಜನಿಕರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇತ್ತು ಮತ್ತು ಆಸ್ಪತ್ರೆಗೆ ಬರುವವರ ಸಂಖ್ಯೆ ಕೂಡ ಕಡಿಮೆ ಆಯಿತು. ಹಾಗಾಗಿನೇ ಮಳೆ ನಿಂತ ಮೇಲೆ ಬರೋಣ ಅಂಥೇಳಿ ಕೆಲವೊಬ್ಬರು ವಾಪಸ್ ಹೋಗ್ತಾ ಇದ್ರು. ಅದು ಮಳೆ ನೀರು ಬಂದು ಹೋಗಲಿ, ಆದರೆ ಅಲ್ಲಿ ಕೆಲವೊಂದಿಷ್ಟು ಕಾಸ್ಟ್ಲಿ ಮಟೀರಿಯಲ್ಗಳಿರ್ತವೆ. ಜೊತೆಗೆ ಆಪ್ರೇಷನ್ ಥಿಯೇಟ್ರ್ ಕೂಡ ಇರುತ್ತೆ, ಸ್ಕ್ಯಾನಿಂಗ್ ಮಷಿನ್ ಇರುತ್ತೆ. ಅಂಥದಕ್ಕೆಲ್ಲ ನೀರು ಹೋಗ್ರೆ ಏನು ಮಾಡ್ತಾರೆ ಅಂತಿವ್ರು. ಹಾಗಾಗಿನೇ ಆದಷ್ಟು ಜೋಪಾನಾಗಿ ಇಟ್ಕೊಳ್ಬೇಕು ಮತ್ತು ನೀರು ಒಳಗಡೆ ಬರದಂತೆ ತಡಿಬೇಕು ಅಂಥೇಳಿ ಅಲ್ಲಿ ಸಾರ್ವಜನಿಕರು ಆಗ್ರಹವನ್ನು ಮಾಡ್ತಾಯಿದ್ರು. ಹೈಟ್ ಮಾಡಿ